ಭಾಳ ಮುಖ್ಯವಾಗಿ ಆ ಮೆಸೇಜಲ್ಲಿದ್ದದ್ದು ಒಂದು, ನಿನ್ನ ರೇಟ್ ಎಷ್ಟು, ನಿನ್ನನ್ನು ಮೇಂಟೈನ್ ಮಾಡಲಾ, ₹500 ಕಳಿಸ್ಲಾ, ಆಮೇಲೆ ಕ್ಷೇತ್ರ ದರ್ಶನ ಅಂತೂ ಮಾಡಿದ್ದ ಹೆಂಗಿದೆ ಅಂತ ಇವಳು ಕೂಡ ಸೂಪರ್ ಅಂತ ಕಳಿಸಿದ್ಲು. ಆಮೇಲೆ ನನಗೊಂದು ಡೌಟು, ಆ ಮೊಬೈಲ್ ಯಾರ ಹತ್ರ ಇತ್ತು, ಆ ಓತಿಕೆ ಆತನ ಬಳಿ ಇತ್ತು ಅಲ್ವಾ, ಯಾರು ಪವನು, ಅವನು ಮುಸುಳಿ ನೋಡೋ ಗೊತ್ತಾಗಲ್ವಾ, ಅವನು ಆ ₹500 ಅವನೇ ಹಾಕಿಸ್ಕೊಂಡಿರ್ತಾನೆ ಅಂತ ಅನಿಸ್ತಾ ಇದೆ ನನಗೆ. ಬಿಯರ್ಗೆ ದುಡ್ಡಿಲ್ಲದಿದ್ದಾಗ ₹500 ಹಾಕು ಅಂತ ಅಂದಿರ್ತಾನೆ, ಮತ್ತೊಂದು ಕೇಳಿರ್ತಾನೆ ₹500 ಹಾಕಲ್ಲ ಅಂತೇಳಿ. ಮೋಸ್ಟ್ಲಿ ಇದು ಪವಂದೇ. ₹500 ವಿಚಾರ ಇದೆಯಲ್ಲ, ಬಿಯರ್ಗೆ ದುಡ್ಡಿಲ್ಲದೆ ಇದ್ದಾಗ ಮಾಡಿಸಿರ್ತಾನೆ ಅಂತ ನನ್ನೊಂದು ಡೌಟು. ಯಾಕೆಂದರೆ ಈಗ ರೇಣುಕಾಸ್ವಾಮಿ ₹500 ಹಾಕಲ್ಲ ಅಂತ ಕೇಳಬೇಕು ಅಂತಂದರೆ ಈ ಓತಿಕೆ ಆತ ಏನೋ ಅಲ್ಲಿ ತಗಲಾಕಿಸಿರ್ತಾನೆ ಅರ್ಜೆಂಟಿಗೆ. ದುಡ್ಡು ಸುಪ್ಪು ಕ್ಷಣ ದುಡ್ಡು ಸಿಗ್ತಾ ಇದೆ, ಏನಾಗಬೇಕಾಗಿದೆ, ಇವಂದೇ ಏನೋ ಇರಬೇಕು ಅಂತ ಅನಿಸ್ತಾ ಇದೆ. ಇರಲಿ, ಅದೊಂದು ಕಡೆ. ಆದರೆ ಈ ಪವಿತ್ರ ರೇಣುಕಾಸ್ವಾಮಿ ಡರ್ಟಿ ಚಾಟಿಂಗ್ ಇಲ್ಲಿಗೆ ನಿಲ್ಲೋದಿಲ್ಲ, ಮೊನ್ನೆಯಿಂದ ಹೇಳ್ತಾ ಇದ್ವಲ್ಲ. ಆಮೇಲೆ ಇಲ್ಲಿ ಪವಿತ್ರ ಗೌಡ ಕೂಡ ಭಯಂಕರ ಕ್ರಿಮಿನಲ್ ತಲೆ ಓಡಿಸಿದ. ಮೆಸೇಜಲ್ಲೇ ಮಸಲತ್ತು ಮಾಡಿದ್ದಾರೆ ಪವಿತ್ರ ಗೌಡ. ಅವನು ಕೂಡ ಹಿಂಗಾಗಿದೆ ನೀವು ತುಂಬ ಚೆನ್ನಾಗಿದ್ದೀರಿ, ಮತ್ತೊಂದಾಗಿದ್ದೀರಿ, ಯಾವಾಗ ಸಿಗೋದು, ನಾನು ಫೋಟೋ ಕಳಿಸಲ್ಲ ಅಂತ ಹೇಳಿದ್ದಾನೆ, ನೋಡಿ ಒಮ್ಮೆ ಅಂತ ಹೇಳಿದ್ದಾನೆ. ಇವಳು ಬೇಡ ಅಂದಿದ್ದಾಳೆ, ಇಲ್ಲ ನೋಡಿಬಿಡಿ ಅವಳದಿಲ್ಲ, ನೀವು ಡೈರೆಕ್ಟ್ ಸಿಕ್ಕಾಗ ನೋಡೋಣ ಅಂತ. ಇವನಿಗೆ ತಡ್ಕೊಳಕ್ಕಾಗಿಲ್ಲ, ಫೋಟೋ ಕಳಿಸೇ ಬಿಟ್ಟಿದ್ದಾನೆ. ಹೆಂಗಿದೆ ಅಂತ ಕೇಳಿದ್ದಾನೆ. ಆಕೆ ಕೂಡ ಸೂಪರ್ ಅಂದಿದ್ದಾನೆ. ಸೂಪರ್ ಅಂದ ತಕ್ಷಣ ಮತ್ತೆ ಕೇಳಿರಬೇಕು ₹500 ಕಳಿಸಲ್ಲ ಅಂತ. ಸೊ ಇವರಿಬ್ಬರ ನಡುವೆ ಈ ಚಾಟಿಂಗೆಲ್ಲ ಆಗ್ತಾ ಇದೆಯಲ್ಲ, ರೇಣುಕಾನಿಗೆ ಮುಂದೆ ಏನೆಲ್ಲ ಹೇಳಿದ್ಲು ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಇದರ ಬಗ್ಗೆ ಒಂದು ಮಾಹಿತಿ, ಹೇಗೆ ಆತನನ್ನು ಕೆಡ್ಡಾಕೆ ಬೀಳಿಸಿದ್ಲು ನೋಡಿ. ನೀನು ನನಗೆ ಪ್ರಾಮಿಸ್ ಮಾಡಿ ಹೇಳು, ನನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ. ಪ್ರಾಮಿಸ್ ಮಾಡಿ ಹೇಳು ನೀನು, ಪ್ಲೀಸ್ ಕಣೆ. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಆ್ಯಂಡ್ ರೊಮ್ಯಾನ್ಸ್ ಕಣೆ. ಪ್ರಾಮಿಸ್ ಯಾರಿಗೂ ಕೊಡಲ್ಲ. ಮದರ್ ಪ್ರಾಮಿಸ್ ಮಾಡಿ ಹೇಳು ಪ್ಲೀಸ್ ಕಣೆ. ಮದರ್ ಪ್ರಾಮಿಸ್ ಕೊಡಲ್ಲ. ಓಕೆ ಆಯಿತು, ಥ್ಯಾಂಕ್ ಯು ಸೋ ಮಚ್ ಕಣೆ. ಲೈಫ್ ಲಾಂಗ್ ನಾನು ನಿನಗೆ ಗುಲಾಮನಾಗಿ ಇರ್ತೀನಿ ಕಣೆ, ಆಯಿತಾ? ನಿನಗೋಸ್ಕರ ಕಣೆ. ನಾನು ನಿನ್ನ ನೋಡೋಕೆ ಕಾಯ್ತಾ ಇರ್ತೀನಿ. ಯಾಕೆ ಅಷ್ಟು ಅರ್ಜೆಂಟ್ ಇದೆಯಾ ನಿನಗೆ? ಸ್ವಲ್ಪ. ಏನು ಸ್ವಲ್ಪ? ಏನಿಲ್ಲ. ಓಕೆ ಆಯಿತು ಕಣೆ. ಓಕೆ ಬಾಯ್. ಓಕೆ ಆಯಿತು ಕಣೆ. 500 ಫೋನ್ಪೇ ಮಾಡಬೇಕಾ ಹೇಳು ಪ್ಲೀಸ್ ಕಣೆ. ಬೇಡ. ಯಾಕೆ? ಹಣ ಬೇಡ. ಮತ್ತೆ ಏನು ಬೇಕು ನಿನಗೆ? ನೀನು. ಏನು? ನೀನ್ ಬೇಕು ಅಷ್ಟೇ. ಯಾಕೆ ಬೇಕು ನಿನಗೆ ನಾನು ಅಂತ ಹೇಳು ಪ್ಲೀಸ್ ಕಣೆ. ನೋಡಿ ಇಷ್ಟ ಆಯಿತು, ಡೈರೆಕ್ಟ್ ಆಗಿ ನೋಡಬೇಕು, ಸೊ ಅದಕ್ಕೆ. ಹೌದಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಕಣೆ. ನನಗೂ ಅಷ್ಟೇ ಕಣೆ, ನೀನು ಬೇಕು ಕಣೆ. ನೀನು ತುಂಬ ಕ್ಯೂಟ್, ಸ್ಮಾರ್ಟ್ ಆ್ಯಂಡ್ ಹಾಟ್ ಆಗಿದ್ಯಾ ಕಣೆ. ನನಗೆ ಅಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಕಣೆ. ನಿನ್ಗಿದೆಯಾ ಇಲ್ವಾ ಅಂತ ಹೇಳು. ಎಸ್ ಇದೆ. ಏನು ನೋಡಿ ಇಷ್ಟ ಆಯಿತು ನಿನಗೆ? ನೀನ್ ಫೋಟೋ ಕಳಿಸಿದ್ಯಲ್ವಾ ಅದು. ಅಲ್ಲೇ ಇರ್ತಾರೆ. ಯಾಕಂದರೆ ದರ್ಶನ್ ಇಲ್ಲದೆ ಇವರು ಹೊಡೆಯೋದಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಇವರಿಗೆಲ್ಲ ಹೆಂಗಾಗಿತ್ತು ಅಂದರೆ ಸುತ್ತಮುತ್ತ ಇದ್ದವ್ರಿಗೆ ನೋಡಿ, ದರ್ಶನ್ ಆ್ಯಸ್ ಎ ಸೂಪರ್ ಸ್ಟಾರ್ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲ ಕೆಲಸ ಆಗ್ತಾಯಿತ್ತು. ಈಗ ಎಲ್ಲಿಗಾದ್ರೂ ಹೋಗಬೇಕಪ್ಪ, ಒಂದು ಫೋನ್ ಕಾಲ್ ಸಾಕಿತ್ತು ದರ್ಶನ್ಗೆ, ನಮ್ಮ ಹುಡುಗರು ಬರ್ತಾರೆ ಸರ್ ಸ್ವಲ್ಪ, ಅಲ್ಲಿ ಕಮಿಷನರೇ ಬೇಕಿದ್ರೆ ಸೆಕ್ಯೂರಿಟಿಗೆ ಜನ ಹಾಕ್ಬಿಡ್ತಾರೆ ನೋಡಿ. ಆ ಗೌರವನ ಉಳಿಸ್ಕೋಬೇಕಲ್ಲ, ಸಮಾಜ ಕೊಟ್ಟಿರೋ ಮರ್ಯಾದೆ ಅಲ್ವ ಅದು. ಈ ಹುಡುಗರಿಗೆಲ್ಲ ಸಿಗ್ತಾಯಿತ್ತು. ಯಾವುದಾದ್ರೂ ಹಣ ಒಂದು ಬಾರ್ಷ ನಮ್ಮ ಹುಡುಗ. ಈ ಪವನ್ಗೆ ಇವ್ರಿಗೆಲ್ಲ ಧೈರ್ಯ ಇದ್ದದ್ದು ದರ್ಶನ್ದು ಆ ಧೈರ್ಯ. ಆಮೇಲೆ ದರ್ಶನ್ಗೆ ಕೆಪಾಸಿಟಿ ಇತ್ತಲ್ಲ, ಆದರೆ ಯಾವತ್ತೂ ಕೂಡ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇನ್ಫ್ಲುಯೆನ್ಸ್ ಆಗೋದು. ಕೆಟ್ಟ ಕೆಲಸ ಮಾಡಿ ಬಂದು CMಗೆ ಹೇಳಿದಾಗ CM ಅದಕ್ಕೆ ಯಾವುದೇ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿಲ್ಲ ಬಿಡಿ. ಡೆವಿಲ್ ಗ್ಯಾಂಗ್ ಇದೀಗ ತಪ್ಪಾಯ್ತು ಬಿಟ್ಟು ಬಿಡಿ ಎಂದು ಗೋಗರಿಯುತ್ತಿದೆಯಂತೆ. ದರ್ಶನ್ ವಿಚಾರಣೆ ವೇಳೆ ಸುಮಾರು 20 ಪುಟಗಳ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ದರ್ಪವೆಲ್ಲ ಕಾಕಿ ಮುಂದೆ ತಣ್ಣಗಾಗಿದೆ. ಹುಡುಗರು ಏನೋ ಮಾಡಿದ್ರು ತಪ್ಪಾಗೋಗಿದೆ ಸಾರ್ ಅಂತ ದಾಸ ಬೇಡಿಕೊಂಡಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಕೊಲೆ ಕೇಸ್ನ A2 ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾನೆ. ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ದಾಸನಿಂದ ಜಾಮೀನು ಅರ್ಜಿಗೆ ಸಹಿ ಹಾಕಿಸಿಕೊಂಡಿದ್ದಾರೆ.
ಸೋಮವಾರ 57ನೇ ಸೆಷನ್ಸ್ ನ್ಯಾಯಾಲಯಕ್ಕೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಯಾವ ವಕೀಲರು ವಾದ ಮಂಡಿಸಲಿದ್ದಾರೆ ಅನ್ನೋ ಗುಟ್ಟು ಮಾತ್ರ ಬಿಟ್ಟುಕೊಡ್ತಿಲ್ಲ. ದರ್ಶನ್ ಪರ ವಕೀಲರು ಆಕ್ಟಿವ್ ಆಗ್ತಿದ್ದಂತೆ ಕಾಟೇರ ಬಳ್ಳಾರಿ ಜೈಲಿನಲ್ಲಿ ರಿಲ್ಯಾಕ್ಸ್ ಆಗಿದ್ದಾನಂತೆ. ಟೆನ್ಷನ್ ರಿಲೀಫ್ಗೆ ಆರೋಪಿ ದರ್ಶನ್ ಕಾಫಿ ಟೀ ಮೊರೆ ಹೋಗಿದ್ದಾನಂತೆ. 8 ದಿನದಲ್ಲಿ ಬರೀ ಕಾಫಿ ಟೀಗಾಗಿ 735 ರೂಪಾಯಿ ಖರ್ಚು ಮಾಡಿದ್ದಾನೆ. ಪ್ರೆಸನಸ್ ಪ್ರೈವೇಟ್ ಕ್ಯಾಶ್ ಅಕೌಂಟ್ನಲ್ಲಿದ್ದ 735 ರೂಪಾಯಿ ಖರ್ಚು ಮಾಡಿದ್ದಾನಂತೆ. ಇನ್ನು ಬಳ್ಳಾರಿ ಜೈಲಲ್ಲಿ ದಾಸನ ಸುತ್ತ ಕಾಕಿ ಕೋಟೆ ನಿರ್ಮಿಸಿದ್ದು ಕಳ್ಳಾಟ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ಒಂದು ಮಾತಿದೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅನ್ನುವಂಥ ರೀತಿಯಲ್ಲಿ. ಓಕೆ, ಅವರ ಚಾಟಿಂಗ್ ನೋಡಿ. ರೇಟ್ ಎಷ್ಟು ಕಣೆ ಅಂತ ಒಂದು ಕೇಳ್ತಾನಲ್ವ ಇವನು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಯಾಕೆ ಕೇಳಿದ್ರೆ, ದುರ್ಜನರ ಸಂಘ ಬಚ್ಚಲ ಕೊಚ್ಚೆ ಅಂತೆ. ದರ್ಶನ್ ಸುತ್ತಮುತ್ತ ಇದ್ದ ಬಹುತೇಕರು ಅವ್ರಿಗೇನೂ ಗೊತ್ತಿರಲಿಲ್ಲ. ಕಾನೂನು ಇದೆ, ಮತ್ತೊಂದಿದೆ, ಇದು ತೊಡಕಾಗತ್ತೆ, ಹಣ ಇದ್ದಾರೆ, ಎಲ್ಲ ಆಗತ್ತೆ ಅಂತ. ಹಂಗಲ್ಲ. ಯಾಕೆ ಅಷ್ಟು ಅರ್ಜೆಂಟಾ ಅಂತಾನೆ ರೇಣುಕಾಸ್ವಾಮಿ. ಸ್ವಲ್ಪ ಇದೆ ಅಂತ ಹೇಳಿದಂತೆ ಪವಿತ್ರ ಗೌಡ. ಹಣ ಬೇಡ, ನೀನು ಬೇಕು ಅಂದಿದ್ಲು ಪವಿತ್ರ ಗೌಡ. ಮರ್ಯಾದಸ್ಥ ಹೆಣ್ಣು ಮಕ್ಕಳು ಹಿಂಗೆ ಮಾತಾಡ್ತಾರಾ ಅಂತ ಆಗತ್ತೆ ಅಲ್ವಾ. ಇವರಿಬ್ಬರು ಇನ್ನೂ ಅಸಹ್ಯವಾಗಿ ಮಾತಾಡಿದ್ದಾರೆ. ಈ ಅಸಹ್ಯ ಚಾಟಿಂಗ್ ತೋರಿಸೋಕ್ಕೆ ಆಗೋದಿಲ್ಲ, ಅದು ಇನ್ನೂ ಇದೆ. ಹೇಗಿದೆ, ಇಷ್ಟ ಆಯಿತಾ ಅಂತ ಅವನು ಕೇಳ್ತಾನೆ. ಅಂದರೆ ಕ್ಷೇತ್ರ ದರ್ಶನ ಮಾಡಿಸ್ಬಿಟ್ಟು ಹೌದು ಸೂಪರ್ ಆಗಿದೆ ಅಂತ ಇವಳು ಹೇಳ್ತಾಳೆ. ರೇಟ್ ಎಷ್ಟು ಅಂತ ಅವ ಕೇಳ್ತಾನೆ. ಕೇಳಿದರೆ ಅದೆಲ್ಲ ಬೇಕಾ ಅಂತ ಇವಳು ಕೇಳ್ತಾಳೆ. ಯಾರ ಮನೆ ಹೆಣ್ಣುಮಕ್ಳು ಕೂಡ ಈ ರೀತಿ ಚಾಟ್ ಮಾಡಲ್ಲಲ್ವಾ. ಚಪ್ಪಲಿ ತೋರಿಸ್ತಾರೆ, ಇಲ್ಲ ಬ್ಲಾಕ್ ಮಾಡ್ತಾರೆ. ಅಂದರೆ ಇವರ ಉದ್ದೇಶ ಈಕೆ ಕೂಡ ನುಲಿತಾ ಚಾಟ್ ಮಾಡಿದ್ದಾಳೆ, ಅದಂತೂ ಗ್ಯಾರಂಟಿ ಆಗಿದೆ. ಪವಿತ್ರ ಹೀಗೆಲ್ಲ ಚಾಟ್ ಮಾಡ್ತಾ ಇದ್ದರೆ ದರ್ಶನ್ ಕೂಡ ಕೇಳಬೇಕಲ್ವಾ, ನೀನು ಯಾಕೆ ಚಾಟ್ ಮಾಡಿದೆ ಅಂತೇಳಿ. ದರ್ಶನ್ ಕೇಳಲಿಲ್ವ? ಹಾಗಿದ್ರೆ ಪವಿತ್ರ ಬದಲು ಪವನ್ ಚಾಟ್ ಮಾಡಿದ್ರು ಒಪ್ಕೊಂಡ. ಇಬ್ಬರ ಕುಮ್ಮಕ್ಕು ಕೊಟ್ಟಿದ್ದೇಕೆ? ಇಬ್ಬರು ಕುಮ್ಮಕ್ಕು ಕೊಟ್ಟಿದ್ದಕ್ಕೆ ಅಲ್ವಾ ಚಾಟ್ ಆಗಿದ್ದು ಇಲ್ಲಿ. ದರ್ಶನ್ ನೀನು ಕೊಲ್ಲಬೇಕಿದ್ದದ್ದು ರೇಣುಕಾನನ್ನ ಅಲ್ಲ, ರೇಣುಕಾ ಸ್ವಾಮಿಗೆ ಪ್ರಚೋದನೆ ನೀಡಿದ ಪವಿತ್ರಳನ್ನ ಅಂತ ಯಾರಾದರೂ ಹೇಳಿದರೆ, ಪವಿತ್ರ ಹೆಸರಲ್ಲಿ ಕೆಟ್ಟ ಚಾಟ್ ಮಾಡಿದ ಪವನನ್ನು ಯಾರೀಗ ಅವನು ಮಾಡ್ದ? ಯಾರು? ರೇಣುಕಾ ಸ್ವಾಮಿ. ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಬ್ಲಾಕ್ ಮಾಡಬೇಕಾಗಿತ್ತು, ಮತ್ತೊಂದು ಮಾಡಬೇಕಾಗಿತ್ತು, ಅವನಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಅವನು ಲಂಚ ಕೊಟ್ಟ, ನೀವು ಲಂಚ ಸ್ವೀಕಾರ ಮಾಡಿದ್ರಿ. ಅವನ ಕಕ್ಕಾನೆ, ನೀವು ಯಾಕೆ ತಿಂದ್ರಿ ಅಲ್ವಾ? ಪವನ ಹತ್ರ ಯಾಕೆ ಮಾಡಿಸಿದ್ರಿ? 500 ರೂಪಾಯಿ ಅವನೇ ಹಾಕಿಸ್ಕೊಂಡಿರ್ತಾನೆ ನೋಡಿ, ಅವನ್ನೇ ಹಾಕಿಸ್ಕೊಂಡಿರ್ತಾನೆ ಬಿಯರ್ಗೆ ದುಡ್ಡು. ಎಸ್, ನೆಕ್ಸ್ಟ್.